ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಮಧುಗುಳಿ ಎಲ್ಲ ಹೇಗಿದ್ದೀರಾ? ಇವಾಗಿನ ಒಂದು ಫಿಲಮ್ ನೋಡ್ಕೊಂಡ್ ಬಂದ್ವಿ. ದಟ್ ಈಸ್ ಆರಾಮ ಅರವಿಂದ ಸ್ವಾಮಿ. ಸಕಲಾಗಿದೆ ಮೂವಿ ನನ್ನ ಪ್ರಕಾರ. ಅಂದರೆ ಎಲ್ಲೂ ಬೋರ್ ಹೊಡ್ಸಲ್ಲ. ಮೇನಾಗಿ ಏನು ಅಂದರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕಾಮಿಡಿ ಇದೆ. ಅದಾದಮೇಲೆ ನಿಮಗೆ ಒಂದು ಇಂಟರ್ವಲ್ಗೆ ಒಂದು ಸಖತ್ತಾಗಿರೋ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ನೋಡ್ಬಿಟ್ಟು ಏನಿದು ಅನ್ಸುತ್ತೆ. ಆ ಟ್ವಿಸ್ಟ್ ನೋಡೋಕ್ಕೆ ಸೆಕೆಂಡ್ ಹಾಫ್ ನೋಡಬೇಕು. ಅದು ಮಸ್ತಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಎಷ್ಟೆಷ್ಟೋ ಜನರು ಏನೇನೋ ಖರ್ಚು ಮಾಡಿ ಹೆಂಗೆಂಗೋ ಮಾಡ್ತಾರೆ ಮೂವಿ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಮೂವಿ, ಸಖತ್ತಾಗಿದೆ. ಬರೀ ಅಂದರೆ ಎಷ್ಟು ಗೊತ್ತಾ ಟಿಕೆಟ್? ಜಸ್ಟ್ 110 rupees. ಪೈಸಾ ವಸೂಲ್ ಮೂವಿ ಅಂತಾರಲ್ಲ, ಇಷ್ಟು ಮನೆಗೆ ಇಷ್ಟು ಫಿಲಮ್ ಕೊಟ್ರೆ ಬೇಜಾರು ಸಾಕು. ಮೂವಿ ರಿವ್ಯೂ ಹಿಂಗೆ ಕೊಡೋಣ ಅನ್ಕೊಂಡಿದೀವಿ. ಅಂದರೆ ಆ್ಯಸ್ ಯೂಶುವಲ್ ಫ್ರೆಂಡ್ಸ್ ನಾವು ಹೆಂಗೆ ಡಿಸ್ಕಸ್ ಮಾಡ್ತೀವಿ ಅದೇ ಥರ ನಾವು ಮಾತ್ರ ತಗೊಳ್ತೀವಿ. ನನಗೇನು ಇಷ್ಟ ಆಯ್ತು ನಾನು ಹೇಳ್ತೀನಿ, ಅವನಿಗೇನು ಇಷ್ಟ ಆಯ್ತು ಅವನು ಹೇಳ್ತಾನೆ. ಅದು ನಿಮಗೆ ಲೈಕ್ ರಿವ್ಯೂ ಥರ ಇರುತ್ತೆ, ಅಂದರೆ ಡಿಸ್ಕಷನ್ ಥರ ಇರುತ್ತೆ. ಜಸ್ಟ್ ಡಿಫ್ರೆಂಟಾಗಿ ಮಾಡೋಣ ಅಂತ. ಹೇಗಿತ್ತು ಮೂವಿ? ತುಂಬ ಇಷ್ಟ ಆಯಿತು. ಅಂದರೆ ತುಂಬ ಸಿಂಪಲ್ ಆಗಿದೆ. ಲೈಕ್ ಎಲ್ಲೂ ಹೈಪ್ ಈ ಥರ ಏನೂ ಇಲ್ಲ. ಕನೆಕ್ಟ್ ಆಗುತ್ತೆ ಅಂದರೆ ಕತೆಗೆ, ಸ್ಟೋರಿಗೆ. ಅವ್ರ ಆ್ಯಕ್ಟಿಂಗು ಕೂಡ ಅಷ್ಟೇ. ಅನೀಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಿಲನ್ ನಾಗರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹೀರೋಯಿನ್ ಕಣ್ಣಲ್ಲಿ ತುಂಬ ಮಾತಾಡಿದ್ದಾರೆ. ನಂಗೆ ಅದು ಇಷ್ಟ ಆಯಿತು. ಸೊ ಹಂಗಿದೆ. ಬಟ್ ಇಲ್ಲ, ಸ್ಟೋರಿ ತುಂಬ ಚೆನ್ನಾಗಿದೆ. ನನಗೆ ಏನು ಇಷ್ಟ ಆಯಿತು ಅಂದರೆ ಹೈಲೈಟ್ ಅಂದರೆ ಅದೇ ಜಾಸ್ತಿ ಬಿಲ್ಡಪ್ ಇಲ್ಲ, ನಾರ್ಮಲಾಗಿ ಸಖತ್ತಾಗಿದೆ. ಒಂದು ಇಂಟರ್ವಲಲ್ಲಿ ಒಂದು ಏನೋ ಸಸ್ಪೆನ್ಸ್ ಬರುತ್ತೆ, ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದು ಹೈಲೈಟ್ ಹೇಳ್ಬಿಡ್ತೀನಿ. ಅದು ಬಿಟ್ಟರೆ ಅನೀಶ್ ಅವ್ರ ಆ್ಯಕ್ಟಿಂಗ್ ಸಾಕಾಗಿದೆ. ಸ್ಟೋರಿ ಚೆನ್ನಾಗಿದೆ. ಆ್ಯಸ್ ಯೂಶುವಲ್ ಬೋತ್ ಹೀರೋಯಿನ್ಸ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಅದು ಸಖತ್ತಾಗಿ ನನಗನ್ಸಿದ್ದು ಯಾವ ಮೂವಿ ಇಲ್ಲದೇ ಇರೋದು ಏನಂದರೆ, ಒಂದು ಅದೇ ಅವನು ಪಯಮ್ ಏನು ಹೇಳ್ತಾನಲ್ಲ, ಯಾವಾಗಲೂ ಬಂದು ಅದು ಒಂಥರ ಸಖತ್ ಡಿಫ್ರೆಂಟ್ ಆಗಿದೆ. ಎಲ್ಲೂ ಕಂಟಿನ್ಯೂಷನ್ ಇದೆ. ಆಕ್ಚುಲಿ ಅದೆಲ್ಲೂ ಸ್ಟಾಪ್ ಆಗಲ್ಲ. ಸ್ಟಾರ್ಟಿಂಗ್ ಏನೋ ಇದು ಸಿಲ್ಲಿ ಥರ ಅನ್ಸುತ್ತೆ, ಏನು ಜೋಕ್. ಬಟ್ ಲಾಸ್ಟಲ್ಲಿ ಅದು ಫುಲ್ ಹೇಳ್ತಾನಲ್ಲ ಪಯಮ್, ಅದು ಸ್ಟೋರಿ ಕನೆಕ್ಟ್ ಆಗ್ಬಿಡುತ್ತೆ. ಆಕ್ಚುಲಿ ಕರೆಕ್ಟ್. ಇದನ್ನ ಯಾರೋ ಅಬ್ಸರ್ವ್ ಮಾಡಿರಲ್ಲ, ಕರೆಕ್ಟ್ ಆಗಿ ಅದು ಮಸ್ತ್ ಸ್ಟೋರಿ ಸಿಂಕ್ ಆಗುತ್ತೆ. ಆ ಪಯಮ್ ಆ ಸ್ಟೋರಿಗೆ ತುಂಬಾ ಚೆನ್ನಾಗಿ ಸಿಂಕ್ ಆಗುತ್ತೆ. ಅದು ಮಸ್ತಾಗಿದೆ. ಅದು ಬಿಟ್ರೆ ಅದೊಂದು ಯಾವುದೋ ಟ್ಯಾಬ್ಲೆಟ್ದು ಅದೆಲ್ಲ ಮಸ್ತಾಗಿ, ಅದೇ ಆ ಟ್ಯಾಬ್ಲೆಟ್ ಹೈಲೈಟ್, ಅದೇ ಟ್ವಿಸ್ಟ್. ಅದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೇನು ಹೇಳ್ಬೇಕು ಅಂದರೆ ಎಲ್ಲೂ ಬೋರ್ ಆಗಿಲ್ಲ ನಮಗೆ. ನಿಜವಾಗ್ಲೂ ಬೋರ್ ಆಗಿಲ್ಲ. ಅದೊಂದು ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಅದೊಂದು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಒಂದು ಆ ಟ್ಯಾಬ್ಲೆಟ್ ಆದ್ಮೇಲೆ ಸಾಕು ಗುರು ಮೂವಿ ಮಾಡಕ್ಕೆ ಇನ್ನೇನ್ ಬೇಕು ಅಂತ ಹೇಳೋದು. ಇಷ್ಟು ಮಾಡಿ ಅವರು ಮಾಡೋದಕ್ಕಿಂತ ಹಿಂಗ್ ಮಾಡಿದ್ರೆ ಆರಾಮಾಗಿ, ನಿಜವಾಗ್ಲು ಆರಾಮಾಗಿ ನೋಡಿದ್ವಿ ಫಿಲಮ್ನ. ಎಲ್ಲೂ ಏನು ಬೇಜಾರಾಗಿಲ್ಲ, ಎಲ್ಲೂ ಬೋರ್ ಅಂತ ಅನ್ಸ್ಲಿಲ್ಲ. ಲಾಸ್ಟ್ ವೀಕಲ್ಲೇ ನೋಡ್ಬೇಕಾಗಿತ್ತು. ಇನ್ನೊಂದು ಏನು ಅಂದ್ರೆ, ಈ ಮೂವಿಲಿ ಎಲ್ಲೋ ಒಂದು ಸೈಡ್ ಅಲ್ಲಿ ಸ್ವಲ್ಪ ಎಲ್ಲೋ ಬಂದಿದೀವಿ, ಕಟ್ಕೊಂಡು ಬಂದಿದ್ದಾರೆ, ನಮ್ಮನ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅದು. ಬಟ್ ಇದಾರೆ ಮೂವಿಲಿ, ಇದಾರೆ ಬಿಗ್ ಸ್ಕ್ರೀನ್. ನನ್ಗೆ ಖುಷಿ ಆಯ್ತು. ವೆರಿ ಗುಡ್. ಅಂದ್ರೆ ಆಕ್ಚುಲಿ ಒಂದ್ 2 ಮೂವಿ ಮಾಡಿದ್ದೆ ಆಯ್ತು, ಒಂದು 8 ವರ್ಷ ಹಿಂದೆ. ಆ ಮೂವಿ ರಿಲೀಸ್ ಆಗಿಲ್ಲ, ನಾನ್ ನೋಡಕ್ಕೂ ಆಗಿಲ್ಲ. ದೊಡ್ಡ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ಕಾಣಿಸಿದಕ್ಕೆ ನನ್ಗೆ ಖುಷಿ ಆಯ್ತು. ನೋಡಿದ್ವಿ, ಕೇಳಿದ್ರು ಎಲ್ಲಿದ್ದೀವಿ ಕನ್ನಡಿ ಅಂತ, ಆಮೇಲೆ ನೋಡಿದ್ವಿ ಕಾರ್ ಕಟ್ಕೊಂಡು ನೀವು ಕಂಡಿದ್ದೀವಿ ಸದ್ಯದ್ರಿ. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಅಗೇನ್ ವಿಲ್ ಮೀಟ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಅಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Bye. Take care. ನಿಮ್ಮ ರಿವ್ಯೂನ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ಬಿಡಿ. ಥ್ಯಾಂಕ್ ಯು.